ಕೆ.ಇ. ಕಾಂತೇಶ್ ಸರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೂ ಶ್ರೀಯುತ ಉಮೇಶ್ ಹಾಲಾಡಿ ಅವರು ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಶ್ರೀಯುತ ಡಾಕ್ಟರ್ ನಾಗರಾಜ್ ಬೈರಿ, ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಜಿಲ್ಲಾ ಘಟಕ ಮೈಸೂರು ಅಧ್ಯಕ್ಷರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೂ ಶ್ರೀಮತಿ ಶ್ವೇತಾ ದಿನೇಶ್, ಹವ್ಯಾಸಿ ಗಾಯಕರು ಮೈಸೂರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಎಸ್.ವಿ. ಚಂದ್ರಕಲಾ, ಹವ್ಯಾಸಿ ಗಾಯಕರು, ಪೋಷಕರು ಶಿವಮೊಗ್ಗ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಸುಗಮ ಸಂಗೀತ ನಮ್ಮ ಶಿವಮೊಗ್ಗದಲ್ಲಿ ಉಸಿರಾಡ್ತಿದೆ ಅಂದರೆ ಕಾರಣ ಅದು ನಮ್ಮ ಶಾಂತ ಶೆಟ್ಟಿಯವರು ಅಂತ ಹೇಳ್ಬೋದು. ಇದರ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಶೆಟ್ಟಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮನ್ನೆಲ್ಲರ ನೆಚ್ಚಿನ ಎಸ್.ವಿ. ಚಂದ್ರಕಲಾ ಮೇಡಮ್, ಹವ್ಯಾಸಿ ಗಾಯಕರು, ಹವ್ಯಾಸಿ ಉದ್ಯಮಿಗಳು ಅಷ್ಟೇ ಅಲ್ಲ, ಇದೀಗ ತಾನೇ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ದಾರೆ. ಪ್ರಶಸ್ತಿ ಪಡೆದಿರ್ತಕ್ಕಂಥ ನಮ್ಮ ಶಿವಮೊಗ್ಗದ ಹೆಮ್ಮೆ ಎಸ್.ವಿ. ಚಂದ್ರಕಲಾ ಮೇಡಮ್ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶಾಂತಾ ಶೆಟ್ಟಿಯವರು ಕೂಡ ದಯವಿಟ್ಟು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನೀವೆಲ್ಲ ಕೂಡ ಅತ್ಯಂತ ಕುತೂಹಲದಿಂದ, ಅಷ್ಟೇ ಆಸಕ್ತಿಯಿಂದ ನಾವು ಕಾತರದಿಂದ ಕಾದಿರ್ತಂಥ ಕ್ಷಣ ನಿಮ್ಮೆಲ್ಲರ ನೆಚ್ಚಿನ ಕವಿಗಳಾದಂತಹ ಶ್ರೀಯುತ ಕಾವ್ಯ ಶ್ರೀನಿವಾಸ ಮೂರ್ತಿ ಅವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಿ ಅಂತಾನೆ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ನಮ್ಮೆಲ್ಲರ ನೆಚ್ಚಿನ ಕವಿಗಳು, ಇದೀಗ ತಾನೇ ಅನೇಕ ಕವನಗಳಿಗೆ ಸ್ಫೂರ್ತಿಯಾಗಿರ್ತಕ್ಕಂತಹ ಕವಿಗಳು, ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಜಿ.ಎಸ್. ಶಿವರುದ್ರಪ್ಪನವರು ಒಂದು ಮಾತಿರ್ತಾ ಇದ್ದರು, ಯಾವ ಕವಿತೆ ಜನಸಮ್ಮತವಾದರೂ ಕೂಡ ಒಂದು ಪ್ರಾಪ್ತಿಯ ಸರಿ ಅಂತೇಳಿ. ಈಗ ಅದೇ ರೀತಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಮತ್ತೆ ಲಕ್ಷ್ಮಣರಾವರು ಒಂದು ವೇದಿಕೆ ಮುಂದೆ ಕೂತ್ಕೊಂಡು ಅವರೇ ಗೀತೆಗಳನ್ನ ಕೇಳಬೇಕ ಹೇಳ್ತಾ ಇದ್ರು. ಅವರು ನಮ್ಮ ಕವಿತೆಗಳನ್ನ ನಮ್ಮ ಮಕ್ಕಳು ನಮ್ಮ ಮುಂದೆ ಹಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅದೆಷ್ಟು ತೃಪ್ತಿ ಅಂತ ಹೇಳ್ತಿದ್ರು. ಅಂತಹ ತೃಪ್ತಿ ನಮ್ಮ ಕಾವ್ಯ ಶ್ರೀ ಅವ್ರದ್ದು ಅಂದ್ಕೊಂಡಿದ್ದೀನಿ ನಾನು. ಈಗ ನಾನು ಎಲ್ಲರನ್ನು ಕೂಡ ಸ್ವಾಗತಿಸಲಿಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಂತಹ ನಮ್ಮ ಶಾಂತಾ ಶೆಟ್ಟಿಯವ್ರನ್ನ ಆತ್ಮೀಯವಾಗಿ ನುಡಿಪಿಂಡಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ಮೇಡಮ್.